ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಓಕೆನಾ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಇನ್ನೂ ಸಾಕಷ್ಟು ಜನ ಮಹಿಳೆಯರಿಗೆ ಹಣನೇ ಜಮಾ ಆಗಿಲ್ಲ. ಓಕೆನಾ, ಇವತ್ತು 21 ಮಾರ್ಚ್ 2024, ಇವತ್ತು 21ನೇ ತಾರೀಕು, ಆದ್ರೂ ಇನ್ನೂ ನಮಗೆ ಹಣ ಆದ್ರೆ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅನ್ನುವಂತಹ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಪಟ್ಟಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಇಲ್ಲಿ ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಏನಪ್ಪ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹೊಸ ಅಪ್ಡೇಟ್ ಅನ್ನೋದಾದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾಕೆ ಬರ್ತಿಲ್ಲ ಅಂದ್ರೆ, ಈಗ ಒಂದು ವೆರಿಫಿಕೇಶನ್ ಪ್ರೊಸೆಸ್ ಆದ್ರೆ ನಡೀತಿದೆ. ಏನ್ ಈ ಒಂದು ವೆರಿಫಿಕೇಶನ್ ಪ್ರೊಸೆಸ್ ಅಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿರುವಂತಹ ನಿಮ್ಮ ಹೆಸರು ಮತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿರುವಂತಹ ಹೆಸರು ಎರಡೂ ಸೇಮ್ ಇರಬೇಕಾಗುತ್ತೆ. ಓಕೆನಾ, ಸಾಕಷ್ಟು ಜನ ಫಲಾನುಭವಿಗಳದ್ದು ನೇಮ್ ಆದ್ರೆ ಮ್ಯಾಚ್ ಆಗ್ತಿಲ್ವಂತೆ. ಆ ಒಂದು ಕಾರಣದಿಂದ ಈ ರೀತಿಯಾಗಿ ಯಾರ್ದು ಮ್ಯಾಚ್ ಆಗ್ತಿಲ್ವೋ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಮತ್ತೆ ಸಾಕಷ್ಟು ಜನ ಫೇಕ್ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಓಕೆನಾ, ಈ ರೀತಿಯಾಗಿ ನಕಲಿ ಅಪ್ಲಿಕೇಶನ್ಸ್ ಹಾಕಿರುವಂತಹ ಕಾರಣದಿಂದ ಅವರ ಒಂದು ಅಪ್ಲಿಕೇಶನ್ಸ್ ಕೂಡ ರದ್ದು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಹಣ ಕೊಡಲ್ವಂತೆ. ಓಕೆನಾ, ಮತ್ತೆ ಕೆಲವರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ. ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅಪ್ಲೈ ಮಾಡಿಬಿಟ್ಟು ಹಣ ಆದ್ರೆ ಪಡ್ಕೊಂತಿರ್ತಾರೆ. ಅಂತ ಅವರ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ ರದ್ದು ಮಾಡಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರಲ್ಲಂತೆ. ಓಕೆನಾ, ಈ ರೀತಿಯಾಗಿ ಮಾಡ್ತಿದ್ದಾರೆ. ಈಗ ಇದೆಲ್ಲ ಆದ್ಮೇಲೆ ನಿಮ್ಗೆ ಬೇಕಾಗಿರುವಂತಹ ಒಂದು ಮಾಹಿತಿ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಬರುತ್ತೆ? ನಮ್ದೆಲ್ಲ ಕರೆಕ್ಟ್ ಆಗಿದೆ, ನಾವು ಯಾವುದೇ ನಕಲಿ ಅಪ್ಲಿಕೇಶನ್ಸ್ ಹಾಕಿಲ್ಲ, ಯಾವುದೇ ಟ್ಯಾಕ್ಸ್ ಕಟ್ತಿಲ್ಲ, ಏನು ಮಾಡಿಲ್ಲ, ನಮ್ಗೆ ಯಾವಾಗ ಬರುತ್ತೆ? ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಆಗಿದೆ. ನಮಗೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಈ ತಿಂಗಳು ಬರುತ್ತಾ ಬರಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಈ ತಿಂಗಳು 25ನೇ ತಾರೀಕು ಒಳಗಡೆ ನಿಮಗೆ, ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. ಓಕೆನಾ, 25ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ. ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ನೋಡೋದಾದ್ರೆ ಕಳೆದ 3-4 ದಿನಗಳಿಂದ ಎಲ್ಲರಿಗೂ ಹಣ ಆದ್ರೆ ಜಮಾ ಆಗ್ತಿದೆ. ಏನೇನು ಪೆಂಡಿಂಗ್ ಹಣ ಇದೆ ಎಲ್ಲ ಅನ್ನಭಾಗ್ಯ ಯೋಜನೆಯ ಹಣ ಕ್ಲಿಯರ್ ಆಗ್ತಿದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ 25ನೇ ತಾರೀಕು ಒಳಗಡೆ ಜಮಾ ಮಾಡ್ತಾರಂತೆ. ಆದ್ರೆ 100% ಎಲ್ಲ ಫಲಾನುಭವಿಗಳಿಗೂ ಜಮಾ ಮಾಡೋದಕ್ಕಾಗಲ್ಲಂತೆ. ಒಂದು 50% ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಇನ್ನೊಂದು 50% ಫಲಾನುಭವಿಗಳಿಗೆ ಈ ತಿಂಗಳ ಅಂತ್ಯದೊಳಗಡೆ, ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಬರುತ್ತೆ. ಓಕೆನಾ, ಇದೇ ತಿಂಗಳಲ್ಲೇ ಎಲ್ಲರಿಗೂ 7ನೇ ಕಂತಿನ ಹಣ ಬರುತ್ತಂತ ನಾನು ಹೇಳಲ್ಲ. ಯಾಕಂದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು 50% ಮಹಿಳೆಯರಿಗೆ ಹಣ ಆದ್ರೆ ಜಮಾ ಆಗುತ್ತೆ ಇದೇ ತಿಂಗಳು. ಇನ್ನು ಉಳಿದವರಿಗೆ ಹಣ ಆದ್ರೆ ಜಮಾ ಆಗಲ್ಲ ಸದ್ಯ ಮಟ್ಟಕ್ಕೆ. ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನೀವೇನು ಭಯ ಪಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ, ಇದು ಬಂದಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.